ಈ ಬಾರಿ ಮುಂಗಾರು ಆರಂಭದಲ್ಲೇ ಕೊಂಚ ಕೃಪೆ ತೋರಿದೆ. ಕಳೆದ ವಾರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದೆ. ಕೆಆರ್ಎಸ್ ಜಲಾಶಯ ಭರ್ತಿಯಾಗುವಂತಹ ಲಕ್ಷಣ ಕಾಣಿಸ್ತಾ ಇದ್ದ ಹಾಗೆ ತಮಿಳುನಾಡು ಖ್ಯಾತಿ ತೆಗೆದಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆರಾಯ ಕೃಪೆ ತೋರಿದ್ದಾನೆ. ಈ ಬಾರಿ ಮುಂಗಾರು ಮುನಿಸು ಮರೆತು ಮಳೆಯ ಸಿಂಚನವಾಗಿದೆ. ಕೇರಳದ ವಯನಾಡು, ಕರ್ನಾಟಕದ ಮಲೆನಾಡು, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ವಾರ ಉತ್ತಮ ಮಳೆ ಸುರಿದ ಕಾರಣ ಕನ್ನಡ ನಾಡಿನ ಜೀವನದಿ ಕಾವೇರಿಯ ಒಡಲು ತುಂಬಿದ್ದು ಈ ವರ್ಷ ಕೆಆರ್ಎಸ್ ಡ್ಯಾಂ ಭರ್ತಿಯಾಗುವ ಲಕ್ಷಣ ಗೋಚರಿಸಿದೆ. ಹೀಗಾಗಿ ಮಂಡ್ಯ, ಮೈಸೂರು ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಆದರೆ ಕಾಶಿಗೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಲಿಲ್ಲ ಎಂಬಂತೆ ಅದಾಗಲೇ ತಮಿಳುನಾಡಿನ ವಕ್ರ ದೃಷ್ಟಿ ನಮ್ಮ ಕನ್ನಂಬಾಡಿಯ ಕಟ್ಟಿಯಲ್ಲಿರುವ ಕಾವೇರಿಯ ಜಲರಾಶಿಯ ಮೇಲೆ ಬಿದ್ದಿದೆ. ಕೆಆರ್ಎಸ್ನಲ್ಲಿ ನೀರು ಸಂಗ್ರಹವಾಗ್ತಾ ಇದ್ದಂತೆ ಕಾವೇರಿಗಾಗಿ ಖ್ಯಾತೆ ಶುರು ಮಾಡಿದ್ದು ಇದು ಕರುನಾಡಿನ ಪಿತ್ತವನ್ನ ನೆತ್ತಿಗೇರಿಸಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಬೆನ್ನಲ್ಲೇ ಮಂಡ್ಯದಲ್ಲಿ ಕಾವೇರಿ ಹೋರಾಟ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ, ಹೆದ್ದಾರಿ ತಡೆದು ಆಕ್ರೋಶ. ಕಾವೇರಿ ಕಣಿವೆಯಲ್ಲಿ ಉತ್ತಮ ಮಳೆಯಾದ ಕಾರಣ ಸದ್ಯ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 104 ಅಡಿ ತಲುಪ್ತಾ ಇದ್ದಂತೆ ತಮಿಳುನಾಡಿನಿಂದ ನೀರಿಗಾಗಿ ಖ್ಯಾತೆ ಶುರುವಾಗಿದೆ. ತಮಿಳುನಾಡಿಗೆ ಪ್ರತಿದಿನ 1 ಟಿಎಂಸಿ ನೀರು ಬಿಡಬೇಕೆಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಇದರ ಬೆನ್ನಲ್ಲೇ ಮಂಡ್ಯದ ಅನ್ನದಾತರ ಕಣ್ಣು ಕೆಂಪಾಗಿದ್ದು ಕಾವೇರಿ ಹೋರಾಟ ಶುರುವಾಗಿದೆ. ನೀರು ಬಿಡದೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಭಾನುವಾರ ಸರ್ವಪಕ್ಷ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ. ಜುಲೈ 31ರವರೆಗೆ ಪ್ರತಿನಿತ್ಯ 1 ಟಿಎಂಸಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಇತ್ತ ಮಂಡ್ಯದಲ್ಲಿ ಕಾವೇರಿಗಾಗಿ ಹೋರಾಟವೂ ಶುರುವಾಗಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಇನ್ನು ಸಭೆ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರುದ್ಧ ಮೇಲ್ಮನವಿ ಹೋಗಲು ತೀರ್ಮಾನಿಸಿ ಸದ್ಯಕ್ಕೆ ನೀರು ಬಿಡದಿರಲು ನಿಲುವು ತೆಗೆದುಕೊಂಡಿದ್ದಾರೆ ಹಾಗೂ ಮುಂದೆ ಯಾವ ನಿಲುವು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ನಿರ್ಧರಿಸಲು ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ನಾವು ಮನವಿ ಮಾಡಿದ್ದೀವಿ, ಜುಲೈ ಎಂಡ್ವರೆಗೂ ಕೂಡ ನೀರು ಕೊಡೋಕ್ಕಾಗಲ್ಲ, ಪರಿಸ್ಥಿತಿ ನೋಡ್ಕೊಂಡು ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಯಾಕಂದರೆ 28% ಇವತ್ತಿನವರೆಗೆ ನೀರಿನ ಕೊರತೆ ಇದೆ. ನಮ್ಮ ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಕೂಡ ಆಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ. 4 ಗಂಟೆ 14/7/2024 ಅದರ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೀತಾ ಇದ್ದೀವಿ. ಮತ್ತು ಆ ಭಾಗದ ಲೋಕಸಭಾ ಸದಸ್ಯರುಗಳು, ಕಾವೇರಿ ಬೇಸಿನ್ನ ಲೋಕಸಭಾ ಸದಸ್ಯರುಗಳು, ಸೊ ಒಟ್ಟಾರೆಯಾಗಿ ಎಲ್ಲರನ್ನು ವಿಶ್ವಾಸ ತಗೊಂಡು ಮುಂದಿನ ಹೆಜ್ಜೆ ಸರ್ಕಾರ ಏನಿಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ. ಮಂಡ್ಯದಲ್ಲಿ ಮತ್ತೆ ಶುರುವಾಯಿತು ಕಾವೇರಿ ವಾಟರ್ ಪಾಲಿಟ್ರಿಕ್ಸ್. ಪ್ರಧಾನಿ ಭೇಟಿಯಾಗುವಂತೆ ಎಚ್ಡಿಕೆಗೆ ಚಲುವರಾಯಸ್ವಾಮಿ ಠಕ್ಕರ್. ಇನ್ನು ಮಂಡ್ಯ ರಾಜಕೀಯಕ್ಕೂ ಕಾವೇರಿ ನೀರಿಗೂ ಬಿಡಿಸಲಾಗದ ನಂಟು. ಕಾವೇರಿ ವಿಷಯ ಇಲ್ಲದೆ ಮಂಡ್ಯ ಪಾಲಿಟ್ರಿಕ್ಸ್ ಮುಗಿಯೋದೇ ಇಲ್ಲ. ಇದೀಗ ಸಿಡಬ್ಲ್ಯೂಆರ್ಸಿ ಆದೇಶ ವಿಚಾರವಾಗಿಯೂ ಪಾಲಿಟ್ರಿಕ್ಸ್ ಶುರುವಾಗಿದೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕಾವೇರಿ ವಿಷಯ ಪ್ರಸ್ತಾಪಿಸಿ ಗೆಲುವು ಸಾಧಿಸಿರುವ ಎಚ್ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಇದೀಗ ಚಲುವರಾಯಸ್ವಾಮಿ ಎಚ್ಡಿಕೆಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಚುನಾವಣೆ ವೇಳೆ ಎಚ್ಡಿಕೆ ಕಾವೇರಿ ಬಗ್ಗೆ ಆದ್ಯತೆ ತೆಗೆದುಕೊಳ್ತೇನೆ ಅಂತ ಜನರಿಗೆ ಭರವಸೆ ಕೊಟ್ಟಿದ್ರು. ಕಾವೇರಿ ಸಂಪೂರ್ಣ ವಿಚಾರ ಕೈಗೆತ್ತಿಕೊಳ್ತೇನೆ ಎಂದಿದ್ರು. ಇದೀಗ ಕುಮಾರಸ್ವಾಮಿ ಸಿಡಬ್ಲ್ಯೂಆರ್ಸಿ ವಿಚಾರವಾಗಿ ಪ್ರಧಾನಿ ಮೋದಿ ಮತ್ತು ಕೇಂದ್ರದ ನೀರಾವರಿ ಸಚಿವರನ್ನ ಭೇಟಿಯಾಗಿ ಕಾವೇರಿ ವಿಚಾರದಲ್ಲಿ ಕೇಂದ್ರಕ್ಕೆ ಮಧ್ಯಪ್ರವೇಶಿಸಲು ಒತ್ತಾಯಿಸಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳೋದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಅವರಿಗೆ ಇದೊಂದು ಒಳ್ಳೆಯ ಅವಕಾಶ ಅವರ ಪಾಲಿಗೆ ಬಂದಿದೆ. ಬಹುಶಃ ಇವತ್ತೇ ಮಾನ್ಯ ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿಗಳನ್ನ, ನೀರಾವರಿ ಸಚಿವರನ್ನ ಭೇಟಿ ಮಾಡಿ ತಕ್ಷಣ ಇದನ್ನು ತೀರ್ಮಾನವನ್ನು ವಾಪಸ್ ಪಡೀಲಿಕ್ಕೆ ಕಮಿಟಿ ಮುಂದೆ ಕೇಂದ್ರ ಸರ್ಕಾರ ಪ್ರವೇಶ ಮಾಡಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ ಕಾವೇರಿ ಅಚ್ಚುಕಟ್ಟಿನ
ಜನರ ಪರವಾಗಿ, ನಮ್ಮೆಲ್ಲರ ಶಾಸಕರ ಪರವಾಗಿ ನಾನು ಮಾನ್ಯ ಕುಮಾರಸ್ವಾಮಿಯವ್ರನ್ನ ಒತ್ತಾಯ ಮಾಡ್ತಾಯಿದ್ದೀನಿ. ಒಂದೇ ಏಟಲ್ಲಿ 2 ಹಕ್ಕಿ ಒಡೆಯಲು ಕಲ್ಲು ಬೀಸಿರುವ ಚಲುವರಾಯಸ್ವಾಮಿ ಈ ಸಲಹೆ ಹಿಂದೆ ಚನ್ನಪಟ್ಟಣದ ಲೆಕ್ಕಾಚಾರವೂ ಇದೆ. ಆದ್ರೆ ರಾಜಕೀಯ ಏನೇ ಇರಲಿ, ಆದ್ರೆ ರಾಜ್ಯದ ಜನರ ಜೀವನಾಡಿ ಕಾವೇರಿ ಭಾಗದ ರೈತರ ಹಿತರಕ್ಷಣೆಯನ್ನ ಕಾಪಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಸದ್ಯ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿರುವ ರಾಜ್ಯ ಸರ್ಕಾರ ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದು, ಅವತ್ತು ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.